ಈಶ್ವರಪ್ಪ ಅವರು ಹಾವೇರಿಗೆ ಹೋಗಿದ್ದರಿಂದ ಅಲ್ಲೊಂದಷ್ಟು ಜನ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಮಾಜಿ ಸಚಿವರೊಬ್ಬರು ಮಾತಾಡ್ತಾ ಇದ್ದಾರೆ. ಏನು ಡಿಸ್ಟರ್ಬ್ ಇಲ್ಲ, ಎಂಥದ್ದು ಇಲ್ಲ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಟ್ಟಾಗಿದ್ದೀವಿ. ಯಾರು ಚುನಾವಣೆ ನಿಲ್ಲಿಸ್ತು ನಾವು ಗೆಲ್ಲಿಸ್ತೀವಿ. ಇದರ ಯಾರು ಹಿಂದೆ ಮುಂದೆ ಬೇಡ. 2019ರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸಮ್ಮಿಶ್ರ ಸರ್ಕಾರ ಇದ್ದರಿಂದ ನಿಮಗೆ ಭಾಳಷ್ಟು ಮೈತ್ರಿ ಆಗಿದ್ದರಿಂದ ನಿಮಗೆ ಭಾಳಷ್ಟು ದೊಡ್ಡ ಲಾಭ ಆಯಿತು. ಯಾಕಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಜೆ ಡಿ ಎಸ್ ಅಭ್ಯರ್ಥಿಗೆ ಹಾಕಲಿಲ್ಲ. ಆದರೆ ಪರಿಸ್ಥಿತಿ ಬದಲಾಗಿದೆ. ಇವತ್ತು ನಿಮ್ಮ ಜೊತೆ ಜೆ ಡಿ ಎಸ್ ಬರ್ತಿದೆ. ಇದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನುವಂಥ ಒಂದು ಚರ್ಚೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕೆಲವು ರಾಜಕೀಯ ವಿಶ್ಲೇಷಕರು ಚರ್ಚೆ ಮಾಡ್ತಿದ್ದೇನು, ಒಕ್ಕಲಿಗ ಸಮಾಜದವರು ಬಿ ಜೆ ಪಿ ಜೊತೆ ಇಲ್ಲ. ಇದು ರಾಜಕೀಯ ಕೆಲವರು ಚರ್ಚೆ. ಆ ದಿಕ್ಕಲ್ಲಿ ದೇವೇಗೌಡರು ಕುಮಾರಸ್ವಾಮಿಗಿಂತ ಒಕ್ಕಲಿಗರು ಬೇಕಾ? ಆ ದಿಕ್ಕಲ್ಲಿ ಯೋಚನೆ ಮಾಡಿಕೊಂಡು ಕೇಂದ್ರ ನಾಯಕರು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಖಂಡಿತ 100ಕ್ಕೆ 100 ನಮ್ಗೆ ಲಾಭ ಆಗುತ್ತೆ. 25 ಸೀಟ್ ಹೋಸರಿ ಗೆದ್ದಿದ್ವಿ. ಇನ್ನು ಒಂದು ಕಾಂಗ್ರೆಸ್ಸು, ಒಂದು ಜೆ ಡಿ ಎಸ್ಸು, ಒಬ್ಬರು ಇಂಡಿಪೆಂಡೆಂಟ್ ಗೆದ್ದಿದ್ರು. ಆ ಮೂರೂ ಕೂಡ ಸೇರಿ 28 ಕಾಂಗ್ರೆಸ್ಸನ್ನು ಸೋಲಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ 28 ಸ್ಥಾನವನ್ನು ನಾವು ಗೆಲ್ತೀವಿ. ಹಾಗಾದರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಲೀಡರ್ ಅಲ್ವಾ? ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಕೋಬೇಕು. ಎಲ್ಲ ಒಕ್ಕಲಿಗರು ನನ್ನ ಹಿಂದೆ ಬಂದು ನಿಂತ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾನೆ. ಹೌದು, ಇವ್ರು ಜಾತಿವಾದಿ ತಾನೆ. ಆ ಜಾತಿವಾದಿ ತಾನೆ. ನಾವು ಹಿಂದುತ್ವವಾದಿಗಳು. ಇವತ್ತಿನ ತನಕ ನಾವು ಜಾತಿವಾದಿಗಳು ಅನ್ನಂತ ಒಂದೇ ಒಂದು ಆಪಾದನೆ ಯಾರ ಮೇಲೆ ಮಾಡ್ತಿಲ್ಲ, ಕಾಂಗ್ರೆಸ್ನವ್ರು ಬಿಟ್ಟು. ನಾವು ಕೋಮುವಾದಿಗಳಲ್ಲ, ಜಾತಿವಾದಿಗಳಲ್ಲ. ಇದೇ ಡಿ ಕೆ ಶಿವಕುಮಾರು ಎಲ್ಲ ಒಕ್ಕಲಿಗರು ನನ್ನ ಜೊತೆ ಬಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಂತಲ್ಲ. ಈಗ ಜಾತಿವಾದಿ ಯಾರು, ರಾಷ್ಟ್ರವಾದಿಗಳು ರಾಜ್ಯ ಜನದ ಮೇಲೆ ಬಿಡ್ತೀವಿ ನಾವು. ಅಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ್ದೇನು, ನನಗೊಂದು ಅವಕಾಶ ಕೊಡಿ. ನೀವು ಕುಮಾರಸ್ವಾಮಿಗೆ 2 ಅವಕಾಶ ಕೊಟ್ಟರೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಅವ್ರ ಸಮುದಾಯದ ಮುಂದೆ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ಏನೂ ತಪ್ಪಿಲ್ಲ. ಆದರೆ ಮತ್ತೆ ಹೇಳ್ತಿದ್ದೀನಲ್ಲ ನಾನು, ನಮ್ಮನ್ನು ಕೋಮುವಾದಿ ಅಂತ ಕಲಿಯುವಂಥ ಅಧಿಕಾರ ಏನಿದೆ ನಿನಗೆ? ನಿನ್ನ ಹಿಂದ್ಗಡೆ ಎಲ್ಲ ಒಕ್ಕಲಿಗರು ಬರ್ರಿ ಅಂತ ನೀ ಕರಿತಿದ್ಯಾ. ಇದು ಜಾತಿವಾದಿನೋ? ಎಲ್ಲ ರಾಷ್ಟ್ರೀಯವಾದಿಗಳು, ಎಲ್ಲ ಹಿಂದುತ್ವವಾದಿಗಳು ಒಂದಾಗಬೇಕು ಈ ದೇಶದಲ್ಲಿ ಅಂತ ಹೇಳ್ತಿರೋಂಥ ಸಂಘಟನೆ ಬಿ ಜೆ ಪಿ. ನಾವು ಕೋಮುವಾದಿನೋ ರಾಷ್ಟ್ರವಾದಿನೋ ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ, 17 ರಾಜ್ಯದಲ್ಲಿ ಬಿ ಜೆ ಪಿ ಇವತ್ತು ಅಧಿಕಾರದಲ್ಲಿದೆ. ಹಿಂದುತ್ವವನ್ನು ಈ ದೇಶದ ಜನ ಒಪ್ಪಿದ್ದಾರೆ. ನರೇಂದ್ರ ಮೋದಿ ನಾಯಕತ್ವವನ್ನು ಈ ದೇಶದ ಜನ ಒಪ್ಪಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.